ಒಬ್ಬೊಬ್ಬರು ಒಂದೊಂದು ರೀತಿ ಬಫ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ತಾರೆ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ತುಂಬ ಈಸಿಯಾಗಿರುತ್ತೆ ಮತ್ತು ಬೇಗನೂ ಕೂಡ ಸ್ಟಿಚ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಬಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಆಲ್ರೆಡಿ ನಾನು ಸ್ಟಿಚ್ ಮಾಡಿದ್ದೀನಿ ಒಂದು ಸ್ಲೀವ್ಸ್ನ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸ್. ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಈ ಕಸ್ಟಮರ್ಗೆ. ಇವರ ತಂಗಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇವಾಗ ಅಕ್ಕನಿಗೆ ಇದೇ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ನಾನಿವಾಗ ಇದನ್ನು ಲೈನಿಂಗ್ ಬೇರೆ ಸಪ್ರೇಟಾಗಿ ನಾನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೆ. ಇದನ್ನು ಲೈನಿಂಗ್ನ ಹಾಕಿರಲಿಲ್ಲ ಮೇಲ್ಗಡೆ ಬಫ್ ಇರುವಂಥದ್ದಕ್ಕೆ. ಇವಾಗ ನಾನು ಲೈನಿಂಗ್ನ ಕಟ್ ಮಾಡಿಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಲೈನಿಂಗು ಕೂಡ ಅಟ್ಯಾಚ್ ಮಾಡ್ತೀನಿ ನಾನು. ಇದೇ ಬೇರೆ ಥರ ಸ್ಟಿಚ್ ಮಾಡಿದೆ. ಈ ರೀತಿ ಕೂಡ ಇನ್ನು ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೂ ಪ್ರಯತ್ನ ಮಾಡ್ತೀನಿ. ಇವಾಗ ಬೇರೆ ಥರ ಸ್ಟಿಚ್ ಮಾಡ್ತಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸ್ಟಿಚ್ ಮಾಡ್ತಿರ್ತೀರ, ತುಂಬ ಕನ್ಫ್ಯೂಸ್ ಇರುತ್ತೆ ಮತ್ತು ಬೇಗನೂ ಸ್ಟಿಚ್ ಮಾಡಬೇಕು. ಮತ್ತು ಈ ರೀತಿ ಮೊದಲಿಗೆ ನಾವು ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸ್ಲೀವ್ಸ್ ಏನಿದೆ ಅಷ್ಟು ಅದರ ಮೆಜರ್ಮೆಂಟಿಗೆ ಲೈನಿಂಗ್ನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಆ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆಗೋಲ್ಲ. ನೋಡಿ, ಇವಾಗ ಈ ರೀತಿ ಸ್ವಲ್ಪ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ, ಬಾರ್ಡರ್ ಇರುವಂಥದ್ದನ್ನು. ಅದಕ್ಕೆ ಇವಾಗ ಎಕ್ಸ್ಟ್ರಾ ಬಫ್ಗೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾಯಿಂಟ್ ಮಾಡಿಕೊಂಡು ನಿಧಾನಕ್ಕೆ ನರ್ಗೆನ ಕೊಟ್ಕೋತೀನಿ. ನಿಧಾನಕ್ಕೆ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡು ನಾವು ನೀಟಾಗಿ ಇವಾಗ ಒಂದಷ್ಟು ದೂರ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ ನರ್ಗೆನ ಕೊಟ್ಕೋತಿದ್ದೀನಿ. ನಿಧಾನಕ್ಕೆ ನೀಟಾಗಿ ಸೂಜಿಲಿ ನಿಧಾನಕ್ಕೆ ಸಣ್ಣದಾಗಿ ನರಿಗೆನ ಕೊಟ್ಕೋಬೇಕು. ನಿಧಾನಕ್ಕೆ ಕೊಟ್ಕೊಂಡು ನಾನು ನರಿಗೆನ ಕೊಟ್ಕೋತೀನಿ. ಅದನ್ನೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಎಷ್ಟೆಷ್ಟು ಬರುತ್ತೆ ಅಂತ. ಅದನ್ನು ನೋಡಿಕೊಂಡು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಅಷ್ಟಕ್ಕೆ ನರಿಗೆನ ಕೊಟ್ಕೋತೀನಿ. ಆ ಕಡೆ ಈ ಕಡೆ ಸ್ವಲ್ಪ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಕೊಟ್ಕೊಂಡಿಲ್ಲ. ಮಧ್ಯ ಸೆಂಟ್ರಿಗೆ ಮಾತ್ರ ನೀಟಾಗಿ ನರಿಗೆನ ಕೊಟ್ಕೋತಿದ್ದೀನಿ. ಈ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಇರುತ್ತೆ. ತುಂಬಾ ಹೊಸ್ದಾಗಿ ಕಲಿತಿರೋನ್ಗಂತೂ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಕಟ್ಟಿಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋನಾರು ಹಾಕೋಣ ಅಂತ ಅಂದ್ಕೊಂಡು ಸ್ಟಿಚಿಂಗ್ ವಿಡಿಯೋನ ಹಾಕ್ತಿದ್ದೀನಿ. ನೋಡಿ, ಈ ರೀತಿ ನಿಧಾನಕ್ಕೆ ಫ್ರಿಲ್ನ ಕೊಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಬಂದಿದೆ. ಫ್ರಿಲ್ನ ಕೊಟ್ಕೊಂಡಿದ್ದೀನಿ. ಇವಾಗ ನಾನು ಮೇಲ್ಗಡೆನೂ ಕೂಡ ಅದೇ ರೀತಿ ಫ್ರಿಲ್ನ ಕೊಟ್ಕೋತೀನಿ. ಇವಾಗ ನಾವು ಯಾವ ಕಡೆ ಫ್ರಿಲ್ ತಿರುಗಿಸ್ಕೊಂಡಿದ್ದೀವಿ ಅದರಿಂದ ಉಲ್ಟಾ ತಿರುಗಿಸ್ಕೋಬೇಕು ಫ್ರಿಲ್ನ. ಆಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರೋದು, ಜಾಸ್ತಿ ಬಫ್ ಥರ ಕಾಣಿಸುತ್ತೆ. ಈ ಸ್ಲೀವ್ಸ್ನ ನಾವು ಬಾಹುಬಲಿ ಸ್ಲೀವ್ಸ್ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ ಅಷ್ಟಾಗಿ. ನಮ್ಮ ಕಡೆ ಬಫ್ ಸ್ಲೀವ್ಸ್ ಅಂತ ಮಾತ್ರ ಹೇಳ್ತೀವಿ ಅಷ್ಟೇ. ಇದನ್ನು ಬಾಹುಬಲಿ ಸ್ಲೀವ್ಸ್ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾನು ಮೊದಲಿಗೆ ಏನು ನರಿಗೆ ಕೊಟ್ಕೊಂಡಿದ್ದೀನಿ ಅದನ್ನು ಉಲ್ಟಾ ಮಾಡ್ಕೊಂಡು ನರಿಗೆನ ಕೊಟ್ಕೋಬೇಕು. ಆ ರೀತಿ ಕೊಟ್ಕೊಳ್ಳೋದ್ರಿಂದ ಬಫ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಪ್ಪವಾಗಿ ನೀಟಾಗೂ ಕೂಡ ಕಾಣಿಸುತ್ತೆ. ಸ್ವಲ್ಪನೇ ನರಿಗೆ ಆದರೂ ಕೂಡ ನಾವು ಏನು ಕೊಟ್ಟಿದ್ದೀವಿ ಅದಕ್ಕೆ ತಿರ್ಗಿಸ್ಕೊಂಡು ಬಫ್ನ ಕೊಟ್ಕೋಬೇಕು. ಇವಾಗ ನೀಟಾಗಿ ಎಷ್ಟು ಕೊಟ್ಕೊಂಡಿದೆ ಅಷ್ಟು ಬಫ್ನ ಕೊಟ್ಕೊಂಡಿದ್ದೀನಿ. ಕೆಳಗಡೆ ಎಷ್ಟು ಕೊಟ್ಕೊಂಡಿದ್ದೀನಿ ಅಷ್ಟೇ ಮೇಲ್ಗಡೆನೂ ಬಫ್ನ ಕೊಟ್ಕೊಂಡಿದ್ದೀನಿ. ಇವಾಗ ನಾನು ಲೈನಿಂಗ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ತಗೊಂಡು ನೀಟಾಗಿ ಅದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ. ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಾಗ ನಮಗೆ ಉದ್ದನೂ ಆಗೋಲ್ಲ, ಇಲ್ಲ ತುಂಡನೂ ಆಗೋಲ್ಲ, ನೀಟಾಗಿ ಬರುತ್ತೆ. ಲೈನಿಂಗಿಗೆ ಅಟ್ಯಾಚ್ ಮಾಡಿಕೊಂಡ್ರೆ ಇವಾಗ ನೋಡಿ, ಈ ರೀತಿ ಇಟ್ಕೊಂಡು ನೋಡಿಕೊಂಡ್ರೆ ಎಷ್ಟು ಉದ್ದ ಬರುತ್ತೆ ಅಂತ ಗೊತ್ತಾಗುತ್ತೆ. ಆದಷ್ಟು ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿದ್ದೆ. ಇವಾಗ ನೀಟಾಗಿ ಇಟ್ಕೋತೀನಿ. ನೀಟಾಗಿ ಇಟ್ಕೊಂಡು ಕೆಳಗಡೆ ಬಟ್ಟೆ ಉಳಿಯೋ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಕೆಳಗಡೆ ಬಟ್ಟೆ ಉದ್ದ ಏನಿದೆ ಅದು ಕೆಳಗಡೆ ಬರೋಂಗೆ ಇಟ್ಕೊಂಡು ಇವಾಗ ನೀಟಾಗಿ ಒಂದು 1/2 ಇಂಚ್ ಏನು ಸ್ಟಿಚಿಂಗಿಗೆ ಬಿಟ್ಕೊಂಡಿರ್ತೀವಿ ಅಷ್ಟಕ್ಕೆ ಹೊಲಿಗೆನ ಹಾಕೋತಿದ್ದೀನಿ. ಹೊಲಿಗೆನ ಹಾಕ್ಕೊಂಡು ಇವಾಗ ಲೈನಿಂಗ್ನ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತೀನಿ. ನಾನು ನೀಟಾಗಿ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು. ಇವಾಗ ಅದನ್ನು ನೀಟಾಗಿ ಸರಿ ಮಾಡಿಕೊಂಡು ಬಟ್ಟೆ ಮೇಲೆ ಏನಿದೆ ಬ್ಲೌಸ್ ಪೀಸು ಅದರ ಮೇಲೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ. ಎಮ್ಮಿಂಗು ಕೂಡ ಮಾಡ್ಕೋಬೋದು. ಆದಷ್ಟು ನಾನು ಈ ರೀತಿ ಬಾರ್ಡರ್ ಇರೋದಕ್ಕೆಲ್ಲ ಎಮ್ಮಿಂಗ್ ಮಾಡಲ್ಲ. ಸಾದಾ ಬ್ಲೌಸ್ ಆದರೆ ಎಮ್ಮಿಂಗ್ನ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ಎಮ್ಮಿಂಗು ಪೈಪಿಂಗು ಯಾವುದನ್ನು ಬೇಕಾದ್ರೆ ಮಾಡ್ಕೋಬೋದು. ಇವಾಗ ಉಲ್ಟಾ ಮಾಡಿ, ನಾವು ಮೇಲ್ಗಡೆಯಿಂದ ಸ್ಟಿಚ್ ಹಾಕಬಾರ್ದು, ಉಲ್ಟಾ ಮಾಡಿ ಸ್ಟಿಚ್ನ ಹಾಕೋಬೇಕು. ನೋಡಿ, ಇವಾಗ ಲೈನಿಂಗ್ ಎಷ್ಟಿದೆ, ಕರೆಕ್ಟಾಗಿದೆಯಾ, ಉದ್ದ ತುಂಡ ಏನಾದ್ರು ಇದೆಯಾ, ಹೆಚ್ಚು ಕಮ್ಮಿ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ನೀಟಾಗಿ ಕೈಯಲ್ಲಿ ಸರಿ ಮಾಡಿಕೊಂಡು ಬಟ್ಟೆನ ಇವಾಗ ನೀಟಾಗಿ ಕರೆಕ್ಟಾಗಿ ಬಂದಿದೆ. ನಾನು ಮೊದಲಿಗೆ ಉದ್ದ ಇರುವಂಥದ್ದನ್ನು ಒಳಗಡೆಗೆ ಹೋಗೋ ರೀತಿ ಮಾಡ್ಕೊಂಡಿದ್ದೀನಿ. ಅದರಿಂದ ಇವಾಗ ಕರೆಕ್ಟಾಗಿರುತ್ತೆ. ನೀಟಾಗಿ ನಿಧಾನಕ್ಕೆ ನಾನು ಲೈನಿಂಗ್ನ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ. ನಿಧಾನಕ್ಕೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಒಳಗಡೆ ಸ್ಟಿಚ್ ಮಾಡಬೇಕಾದ್ರೆ ನಾವು ಕೆಳಗಡೆ ಬಟ್ಟೆ ಅಲ್ಲಿ ಇಲ್ಲಿ ಆ ಕಡೆಗೆ ಈ ಕಡೆಗೆ ಜರುಗಾಡುವಂಥ ಚಾನ್ಸ್ ಇರುತ್ತೆ. ಮತ್ತು ಸ್ವಲ್ಪ ಫ್ರಿಲ್ ಏನಾದರೂ ಇದ್ದರೆ ಮಧ್ಯೆ ಸ್ಟಿಚ್ ಹಾಕ್ಬಿಟ್ರೆ ಅದು ಕೂಡ ಪುನಃ ಬಿಚ್ಚಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಹಾಕ್ಕೊಂಡು ಇವಾಗ ಮಧ್ಯ ನಾನು ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದನ್ನು ಕೆಳಗಡೆಗೆ ಬರೋ ರೀತಿ ಉಲ್ಟಾ ಬರೋ ರೀತಿ ಒಳಗಡೆ ಇರುವಂಥ ಕೂಳೆ ನಾವೇನು ಸೇರಿಸ್ಕೊಂಡಿದ್ದೀವಿ ಕೆಳಗಡೆಗೆ ಬರೋ ರೀತಿ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಕೆಳಗಡೆಗೆ ಬರೋ ರೀತಿ ಮಾಡಿಕೊಂಡು ಅಲ್ಲಿ ಒಂದು ಸ್ಟಿಚ್ನ ಹಾಕೋತೀನಿ ನಾನು. ಒಳಗಡೆ ಇರುವಂಥ ಕೂಳೆ ಕೆಳಗಡೆಗೆ ಬರಬೇಕು, ಕೆಳಗಡೆಗೆ ತಿರ್ಕೋಬೇಕು. ಆ ರೀತಿ ತಿರುಗಿಸ್ಕೊಂಡು ಒಂದು ಸ್ಟಿಚ್ನ ಹಾಕೋತಿದ್ದೀನಿ.
ಈ ರೀತಿ ಹಾಕೊಳ್ಳೋದ್ರಿಂದ ಮೇಲ್ಗಡೆ ನಾವು ಕೊಟ್ಟಿದ್ದೀವಲ್ಲ ಬಫ್ಫು ಅದು ಕರೆಕ್ಟಾಗಿ ಬರುತ್ತೆ. ಅದು ಆ ಕಡೆ ಈ ಕಡೆ ಉದ್ದ ತುಂಡ ಆಗೋದಾಗಲಿ ಇಲ್ಲಾಂದರೆ ನೀಟಾಗಿ ಕಚ್ಕೊಂಡು ಸ್ಲೀವ್ಸಿಗೆ ಕೂತ್ಕೊಂಡಾಗುತ್ತೆ ನೋಡಿ. ಇವಾಗ ಮೊದಲಿಗಿಂತ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದೊಂದು ಸ್ಟಿಚ್ನ ಮಿಸ್ ಮಾಡಬಾರ್ದು ನೀವು ಯಾವ ಕಾರಣಕ್ಕೂ. ಅದೊಂದು ಸ್ಟಿಚ್ ಹಾಕೋದ್ರಿಂದನೇ ನೀಟಾಗಿ ಅದು ಬಫ್ಫು ಕರೆಕ್ಟಾಗಿ ಕೂರುವಂಥದ್ದು. ಇವಾಗ ನೀಟಾಗಿ ಕಟ್ ಮಾಡ್ಕೊತೀನಿ, ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ನಾವು ಅಲ್ಲಿ ಮಧ್ಯ ಸ್ಟಿಚ್ ಹಾಕೋದ್ರಿಂದ ಅದು ಬೇರೆ ಬೇರೆ ಆಗೋಲ್ಲ. ಇಲ್ಲ ಮಧ್ಯ ಸ್ಟಿಚ್ ಹಾಕಲಿಲ್ಲ ಅಂದರೆ ಬೇರೆ ಬೇರೆ ಥರ ಕಾಣಿಸುತ್ತೆ, ಅಷ್ಟು ನೀಟಾಗಿ ಕೂರಲ್ಲ ಬಫ್ಫು. ಅದಕ್ಕೋಸ್ಕರ ಬಫ್ ನೀಟಾಗಿ ಕೂರಬೇಕು ಅಂದರೆ ಅಲ್ಲೊಂದು ಸ್ಟಿಚ್ನ ಹಾಕೋಬೇಕು ನೀವು. ಹಾಕೊಂಡ್ಮೇಲೆ ಇವಾಗ ನೋಡಿ ಎರಡೂ ಸ್ಲೀವ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಎರಡೂ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ನೀಟಾಗಿ. ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀನಿ ಅಂತ ನೋಡಿ. ಮೊದಲಿಗೆ ನಾನು ಲೈನಿಂಗ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಲೈನಿಂಗ್ ಕಟ್ ಮಾಡಬೇಕಾದ್ರೆ ಫ್ರಂಟ್ ಶೇಪ್ನ ಕೊಟ್ಕೊಂಡಿದ್ದೀನಿ. ಫ್ರಂಟ್ ಶೇಪ್ನ ಕೊಟ್ಕೊಂಡಿರೋದ್ರಿಂದ ಇವಾಗೇನು ಫ್ರಂಟ್ ಶೇಪ್ನ ಕೊಡುವಂಥ ಅವಶ್ಯಕತೆ ಇಲ್ಲ. ಇವಾಗ ನಾನು ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಶೇಪ್ ಯಾವ ಕಡೆ ಇದೆ ನೋಡಿಕೊಂಡು ನೋಡಿ, ಎರಡೂ ತೊಗೊಂಡು ಫ್ರಂಟ್ ಶೇಪ್ ಇರುವಂಥದ್ದು ಫ್ರಂಟಿಗೆ ಮತ್ತು ಬ್ಯಾಕ್ ಇರುವಂಥದ್ದು ಬ್ಯಾಕಿಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಒಂದು ಸಲ ಇಲ್ಲ 2 ಸಲ ನೋಡ್ಕೋಬೇಕು, ಇಲ್ಲಾಂದರೆ ಕೊರೈಸಿರುವಂಥದ್ದು ಬ್ಯಾಕಿಗೆ ಆಗಿಬಿಡುತ್ತೆ. ಅದನ್ನು ನೋಡಿಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿಕೊಂಡು ಎರಡೂ ಕೂಡ ಸರಿಯಾಗಿದೆಯಾ, ಒಂದು ಸಲ ಸರಿಯಾಗಿ ಸೇರಿಸ್ಕೊಂಡಿದ್ದೀವ ಅದನ್ನು ಕೂಡ ನೋಡ್ಕೋಬೇಕು. ಅಂದರೆ ಮೊದಲಿಗೆ ಶೇಪ್ ಕೊಟ್ಟಿರೋದ್ರಿಂದ ಎರಡೂ ಕೂಡ ಒಂದೊಂದು ಸಲ ಒಂದೇ ಸೈಡ್ ಆಗಿಬಿಡುತ್ತೆ, ಫ್ರಂಟಿಗೆ ಬಂದುಬಿಡುತ್ತೆ ಇಲ್ಲಾಂದರೆ ಬ್ಯಾಕಿಗೆ ಬಂದುಬಿಡುತ್ತೆ. ಈ ರೀತಿ ಆಗುತ್ತೆ. ಅದನ್ನು ಕರೆಕ್ಟಾಗೆಲ್ಲ ನೋಡಿಕೊಂಡು ಇವಾಗ ನಾನು ಜಾಯಿಂಟ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಇಟ್ಕೊಂಡು ಸೆಂಟ್ರಲ್ಲಿ ಇಟ್ಕೊಂಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಈ ರೀತಿ ಚೆಕ್ ಮಾಡ್ಕೊತೀನಿ. ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಸ್ಟಾರ್ಟಿಂಗಿಂದ ನಾನು ಹೊಲಿಗೆನ ಹಾಕೋತೀನಿ. ಕರೆಕ್ಟಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಮಧ್ಯ ಇಟ್ಕೊಂಡು ಬೇಕಾದ್ರೆ ಸ್ಟಿಚ್ ಹಾಕೋಬೋದು. ಮಧ್ಯ ಸೆಂಟ್ರ್ ಪಾಯಿಂಟ್ನ ಮಾಡಿಕೊಂಡು ಆ ಕಡೆಯಿಂದ ಒಂದು ಸ್ಟಿಚ್ ಈ ಕಡೆಯಿಂದ ಒಂದು ಸ್ಟಿಚ್ ಕೂಡ ಹಾಕೋಬೋದು ನೀವು. ಆ ರೀತಿ ಸ್ಲೀವ್ಸ್ನು ಕೂಡ ಸೇರಿಸ್ಬೋದು. ನಾನು ಆದಷ್ಟು ಮೊದಲಿಗೆ ಇಟ್ಟು ನೋಡಿಬಿಡ್ತೀನಿ ಕರೆಕ್ಟಾಗಿದೆ ಅಂದರೆ ಮೊದಲಿಂದನೇ ನಾನು ಸ್ಲೀವ್ಸ್ನ ಸೇರಿಸ್ಕೊತೀನಿ ನೋಡಿ. ಈ ರೀತಿ ಸೇರಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯ ಸ್ಟಿಚ್ ಮಾಡೋದ್ರಿಂದ ಬಫ್ಫು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಅಲ್ಗಾಡಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ರೀತಿನೂ ಒಂದು ಸಲ ಸ್ಟಿಚ್ ಮಾಡಿ ನೋಡಿ. ಪೂರ್ತಿ ಬ್ಲೌಸ್ ಫಿನಿಶಿಂಗ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಈ ರೀತಿ ಸ್ಟಿಚ್ ಮಾಡೋದು ಇಷ್ಟ ಆಗಿದರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಮಾಡೋ ಒಂದು ಕಮೆಂಟಿಂದ ನಮಗೂ ಕೂಡ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೋದಕ್ಕೆ ಖುಷಿಯಾಗುತ್ತೆ. ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.